ಸ್ನೇಹಿತರೆ ಎಲ್ಲರೂ ಹೆಂಗದೀರಿ? ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬರ್ರಿ ಇವತ್ತಿನ ಲಾಗ್ ಹೇಗಿರುತ್ತೆ ಹೇಗಿಲ್ಲಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಟೈಮ್ ಒಂದು 8 ಗಂಟೆ ಆಗೈತೆ ನೋಡಿ. ಇವಾಗ ಕಸ ಗುಡಿಸಿ ನೋಡಿ, 7ಕ್ಕೆ ಎದ್ದೇನು ಎದ್ದು ಹಂಗೆ ಕಸ ಗುಡ್ಸೋದು, ರಂಗೋಲಿ ಹಾಕ್ಕೊಂಡು ಬಂದು ಕಸ ಗುಡಿಸಿ ಒಲಿ ಗ್ಯಾಸ್ ತೊಳ್ಕೊಂಡು ಒಲಿ ತೊಳ್ಕೊಂಡು ಎಲ್ಲ ಕ್ಲೀನ್ ಆಗೈತಿ. ಇವಾಗ ಏನೈತಿ 8 ಗಂಟೆ ಆಗೈತೆ ರೀ. ರೊಟ್ಟಿ ಮಾಡ್ಬೇಕು ನೋಡಿ. ಕರೆಂಟ್ ಬಂದೇ ಅಲ್ರಿ, ನೀನು 7 ಗಂಟೆಗೆ ಕರೆಂಟ್ ಹೋದು ಬಂದಿಲ್ಲ ನೋಡಿ. ಮತ್ತೆ ಸಿಗ್ತೀರಿ ಸ್ನೇಹಿತರೆ ನಿಮಗೆ ರೊಟ್ಟಿ ಮಾಡಾಗ. ಬನ್ನಿ, ಶಿವಕುಮಾರ್ನ ಇದ್ದಾನ, ಶ್ರವಣಿನ ಇದ್ದ ನೋಡಿ. 8 ಗಂಟೆ ಆಗೈತಿ. ಏನು ಮಾಡ್ಬೇಕು ನೋಡಿ, ನಿನ್ನೆ ಬ್ಲೌಸ್ ಕಟ್ಟಿಂಗ್ ಮಾಡಿಲ್ಲ, ಏನಿಲ್ಲ, ಒಂದು ಕೆಲಸ ಆಗಿಲ್ಲ ನೋಡಿ. ನಿನ್ನೆ ಜಾಕಿಲ್ರಿ, ನೀರು ಕಾಸಕ್ಕೆ ಹಾಕ್ಬೇಕಂದ್ರೆ ಕರೆಂಟ್ ಇಲ್ಲ ನೋಡಿ. ಕರೆಂಟು ಬರಲ್ಲ ನೋಡಿ. ನೀನು 7 ಗಂಟೆಗೆ ಹೋದು ಇನ್ನೂ ಕರೆಂಟ್ ಬರಲ್ಲ ನೋಡಿ. ಏನು ಮಾಡೋದು? ಮತ್ತೆ ಸಿಗ್ತೀನಿ ಬನ್ನಿ ಸ್ನೇಹಿತರೆ ನಿಮಗೆ. ನಾ ಏನೂ ಇಲ್ಲ ಅಡಿಗೆ 8 ಆಗೈತಿ ಟೈಮ್. ಇನ್ನು ಅಕ್ಕ ಇದ್ಲು ಭಾಳ ರೊಟ್ಟಿ ಪಲ್ಯ ಮಾಡಿದ್ಲು. ನಾ ಏನು ಮಾಡ್ಬೇಕು ನೋಡಿ, ಪಲ್ಯ ಒಂದು ರೊಟ್ಟಿ ಮಾಡ್ತೀವಿ ರೀ, ಪಲ್ಯದ ಬಂದತ್ ನೋಡಿ. ಏನು ಮಾಡೋದು? ಮೊಸರನ್ನಕ್ಕೆ ಅಂದರೆ ಅದು ಒಂದೇ ಬೋಗು ನೋಡಿ. ಸಿರ ಐತೆ, ಮೊಸರು ಯಾಕೆ ಬಾರಮ್ಮ? ಸಿರ ಯಾರು ತಿನ್ನೋ ದಾಡ ಭಾಳ ಆಗೈತೆ ತಿನ್ನಲ್ಲ. ಮೊಸರು ಯಾಕೆ ಬಂದಿನಿ ನೋಡಿ. ಆಯ್ತು ಬರ್ತಾಡ್ರಿಕಿ. ಕಸ ಚೆಲ್ಲಾಕು ಯಾರು ಕಸ ಹುಡಿ ಕೊಡ್ತೀನಿ, ಚೆಲ್ಲಾಕು ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ ನೋಡಿ. ಪಲ್ಯಕ್ಕೆ ಏನು ಮಾಡಿ ಅಂದೆ, ಹುಳ್ಳಿಕಾಯಿ ಪಲ್ಯ ಮಾಡಿದ್ರೆ ಅಥವಾ ನಾ ಮಾಡೀನಿ ರೀ. ಶಿವಕುಮಾರ ಸಾರು ಅಂತಾನೆ, ಶ್ರಾವಣಿ ಪಲ್ಯ ಅಂತ ನೋಡ್ಬೇಕು. ಎಡ್ಡು ಮಾಡಿದ್ರೆ ಆತ್ರಿ. ನಮ್ಮ ಶಿವಕುಮಾರ ಪಲ್ಯ ಹೋಗಲ್ರಿ, ಸಾಂಬಾರು ಬೇಕು ನೋಡಿ. ಶ್ರವಣ ಪಲ್ಯ ಉಣ್ಣು. ಯಾಕೋ ಕರೆಂಟ್ ನೋಡಿ, ಕರೆಂಟ್ ಚಾರ್ಜ್ ಇಲ್ಲ. ಸ್ವಲ್ಪ ಬೆಚ್ಚ ಮಾಡಿ ಹಾಕ್ತೀನಿ ರೀ ಹುಳ್ಳಿಕಾಳು. ಹಂಗೆ ಹಾಕಿ ಹುಳ್ಳಿಕಾಳು ಕುಸಾಕಿದ್ದು ರೊಟ್ಟಿ ಮಾಡ್ತೀನಿ. ಹುರಿದು ನೋಡಿ ಇವನ್ನ ಸ್ವಲ್ಪ ಬೆಚ್ಚ ಮಾಡಿ ನೋಡಿ. ಭಾಳ ಉರಿಬಾರ್ದ್ರಿ ಕರ್ಗಂಗೆ. ಸ್ವಲ್ಪ ಬೆಚ್ಚ ಮಾಡಿ ಕುದಿಯಾಕಿಟ್ಟು ರೊಟ್ಟಿ ಮಾಡೋದು ಸಿಗ್ತೀನಿ ನೋಡಿ ಸ್ನೇಹಿತರೆ ನಿಮಗೆ ನೋಡಿ. ಒಂದು ಕಡೆ ಕಾಳು ಕುದಿಯಾಕಿಟ್ಟು, ಒಂದು ಕಡೆ ಬಿಸಿನೀರು ಕಾಸಕ್ಕಿಟ್ಟು ನೋಡಿ. ಶಿವಕುಮಾರ ಬಿಸಿನೀರು ಅಂತ್ರಿ. ಶಿವಕುಮಾರ ನೀರು ಕುಡಿತ್ಯಾಪ? ಬಿಸಿ ಬೇಕು ಬಿಸಿನೀರು ಅಂತ್ರಿ ಶ್ರಾವಣಿಗೆ. ಶಿವಕುಮಾರ ಬಿಸಿನೀರು ಕಾಸಕತ್ತೀನಿ ರೀ. ಅವರು ಬಿಸಿನೀರು ಕುಡಿಲ್ರಿ, ನಾನು ಕೂಡ ರೊಟ್ಟಿ ಮಾಡ್ತೀನಿ ಬನ್ನಿ ನೋಡಿ. ಹುಳ್ಳಿಕಾಳು ಪಲ್ಯನ ಮಾಡಿದ, ರೊಟ್ಟಿನೂ ಆಗೈತೆ ರೀ. ಪಲ್ಯ ಸ್ವಲ್ಪ ಮಾಡೀನಿ ರೀ. ಶಿವಕುಮಾರ ಸಾರು, ಅನ್ನ ಸಾರು ಸಾಂಬಾರು ಮಾಡೀನಿ ರೀ. ಅನ್ಕಿಟ್ಟೀನಿ. ರೊಟ್ಟಿನೂ ಮಾಡಿ ನೋಡಿ, ರೊಟ್ಟಿನೂ ಮಾಡೀನಿ. ಬನ್ನಿ ಜಾಕ ಮಾಡಿಸ್ತೀನಿ ಅವ್ರನ್ನ. ಟೈಮ್ 10 ಗಂಟೆ ಆಗೈತೆ ರೀ. ಶ್ರಾವಣಿ ಮುದ್ದೇವ ಸಾಲಿಗೆ ಹೋಗಲ್ರಿ, ಪೇಪರ್ ಅದಲ್ಲ ಇಲ್ಲೇ ಹಳ್ಳಿಗೇರಿ ಸಾಲಿಗೆ ಹೋಗ್ತಾವ್ರಿ ಪೇಪರ್ ಬರೆಯೋಕೆ. ಅದಕ್ಕೆ ಲೇಟ್ ಆಗೈತೆ ನೋಡಿ. 10:30 ಸಾಲು ಚಲೋ 10 ಆಗೈತೆ ರೀ. ಬರೀ ಜಾಕ ಮಾಡಿಸಿ ಅವ್ರು ಊಟ ಮಾಡಿ ಕಳಿಸ್ತೀನಿ ರೀ. ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಲೇಟ್ ಆಗೈತೆ ರೀ, ಅದಕ್ಕೆ ಅಷ್ಟು ಸ್ಪೀಡ್ ಮಾಡಿಸ್ಲಾಕ ಮಾತಾಡಕೈತೆ ನೋಡಿ. ಕರೆಂಟ್ ಬಂದು ರೀ, ನೀರು ಹಾಕಿ ನೋಡಿ. ಕರೆಂಟು ಇವಾಗ ಬಂದ ನೋಡಿ. 9:30 ಬಂದವ್ರಿ ಕರೆಂಟು. ರೊಟ್ಟಿ ಮಾಡಿ ಮನೆ ವರ್ಷ ಮಾಡೋದು ಹಿಟ್ಟು ಬಿದ್ದಿರ್ತೈತಲ್ಲ ರೀ, ಹಿಂಗಾಗಿ ಮನೆ ಒರ್ಸ್ಕೊಂಡ್ಬಿಡ್ತೀನಿ ರೀ. ಅದಕ್ಕೆ ಬನ್ನಿ, ಎಲ್ಲ ಕ್ಲೀನಾಗೈತಿ. ಜಾಕ ಮಾಡಿಸ್ತೀನಿ ರೀ ಅವ್ರನ್ನ. ನೀರನ್ನು ಕಾಯಕತ್ತಾವು. ಫೋನ್ ಚಾರ್ಜಿ ಹಾಕ್ತೀನಿ ರೀ, ಲೇಟ್ ಆಗೈತಿ ಇವಾಗನೇ ಸ್ನೇಹಿತರೆ. ಶಿವಕುಮಾರ ಸ್ಕೂಲ್ಗೆ ಹೋದ್ರು, ನಾನು ಕೂಡ ಜಾಕ ಮಾಡಿದೆ. ಬನ್ನಿ ಇವಾಗ ದೇವ್ರ ಪೂಜೆ ಮಾಡಬೇಕು. ಲೇಟ್ ಆಯ್ತು ನೋಡಿ ಟೈಮ್ ಇವಾಗ ನೋಡಿ ಸ್ನೇಹಿತರೆ. ಬಟ್ಟೆನೂ ಹೋಗೋದೆ ಫುಲ್ ಮಾಡಾಗೈತೆ ರೀ. ಬಟ್ಟೆ ಸಜ್ಜದ ಹಾಕಬೇಕು, ಮಳೆ ಬರ್ತಂತೇಳಿ ಸಜ್ಜದ ಹಾಕ್ಬೇಕಂತ ನಿಂತಿ ನೋಡಿ. ಬಾಂಡೆನೂ ತಿಕ್ಕಿನಿ ರೀ, ಒಂದೆರಡು ಬಾಂಡೆ ಇದು ಹಿಂದಿನ ಕದ ಹಾಕ್ಬೇಕ್ರಿ. ಟೈಮ್ 1 ಗಂಟೆ ಆಯ್ತು ನೋಡಿ. ಎಲ್ಲ ಕೆಲಸ ಮುಗಿಸ್ಬೇಕಂದು ನೈಟಿ ತೊಗೊಬಿಟ್ಟೈತೆ ನೋಡಿ. ನೈಟಿ ತೊಗೊದೈತೆ. ಬನ್ನಿ ಇವಾಗ ನಾನು ಬಟ್ಟೆ ಒಣಕ್ಕೆ ಬರ್ತೀನಿ. ಒಣಕ್ಕೆ ಬಂದು ಬ್ಲೌಸ್ ಕಟ್ಟಿಂಗ್ ಮಾಡಬೇಕು, ಲೈವ್ ಬರಬೇಕು. ಮತ್ತು ಲೈವ್ ಮುಗಿಸಿ ಬ್ಲೌಸ್ ಕಟ್ಟಿಂಗ್ ಮಾಡಿ ಸಿಗ್ತೀನಿ ನೋಡಿ ಸ್ನೇಹಿತರೆ ನಿಮಗೆ. ಬನ್ನಿ. ಲೈಟ್ ಒಂದು ಏನು ಮಾಡ್ತಾವೋ ಏನು ಗೊತ್ತಿಲ್ಲ ರೀ. ನೀನು 7 ಗಂಟೆಗೆ ಹೋದು, ಒಮ್ಮೆ 9:30 ಬಂದವ್ರಿ ಇವತ್ತು ನೋಡಿ. ಇಲ್ಲೇ ಬಟ್ಟೆ ಒಣಕ್ಕೆ ಬಂದೆ. ಆ ಬಟ್ಟೆ ಮನ್ಯಾಕೆ ಬಂದು ಕರೆಂಟ್ ಅದಾವ್ರಿ. ಇವಾಗನೇ ಬ್ಲೌಸ್ ಕಟ್ಟಿಂಗ್ ಮಾಡಿದ್ರಾತು. ಕತ್ಲರಿ ಮಾಡಾಗ್ಬಿಟ್ಟೈತಲ್ಲ, ಬಿಸಿಲೇ ನೋಡಿ ಅಷ್ಟು ಮಾಡಾಗ್ಬಿಟ್ಟೈತಿ, ಕತ್ಲೈತಿ. ಹಿಂಗಾಗಿ ಇವಾಗ ಬ್ಲೌಸ್ ಕಟ್ಟಿಂಗ್ ಮಾಡಿದ್ರಾತು ಅಂತ ತೊಗೊಂಡಿನಿ ರೀ. ಇದು ಬ್ಲೌಸ್ ಇವರು ಒಬ್ಬರು 8 ಜಂಪರ್ ಅದಾವ್ರಿ. ಇವಾಗ ಇದು 3ನೇ ಜಂಪರ್ ಹೊಲ್ದೀನಿ ರೀ. 4 ಜಂಪರ್ ಕಟ್ ಮಾಡೀನಿ. ಇವು 2 ಅದಾವ್ರಿ, ಅಸ್ತ್ರು 2 ಅದಾವೆ. ಇವು 2 ಹೊಲಿತೀನಿ ರೀ. ಅವ್ರು ಹೊಲ್ಗೆ ಕೊಟ್ಬಿಡ್ತೀನಿ ರೀ, ರೊಕ್ಕನೂ ಕೊಟ್ಟಾರ. ಇವು 3 ಒಬ್ಬರು ಅದಾವೆ, ಹೊಲಿಬೇಕು ನೋಡಿ. ಇವು ಅರ್ಜೆಂಟ್ ಅದಾವೆ ರೀ, ನಾಳೆ ಸಂಜೆ ಕೊಡ್ಬೇಕು ರೀ. ಇವನು ಕಟ್ ಮಾಡ್ತೀನಿ, 5 ಜಂಪರ್ ಕಟ್ ಮಾಡ್ತೀನಿ. ಇವು ಹೊಲದಿಂದ ಇವನು ಹೊಲಿತೀನಿ ನೋಡಿ. ಇವತ್ತು ಕಟ್ ಮಾಡಿ ಇಟ್ಕೋತೀನಿ ನೋಡಿ. ಬನ್ನಿ ಜಂಪರ್ ಕಟ್ ಮಾಡಿ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ ನಿಮಗೆ ನೋಡಿ. ಸ್ನೇಹಿತರೆ ಇವೆರಡು ಒಬ್ಬರು ಕಟ್ ಮಾಡಿದೆ, ಇವೆರಡು ಒಬ್ಬರು ಕಟ್ ಮಾಡಿದೆ. ಇವು 100 ರೂಪಾಯಿಗೆ ಒಂದು ಜಂಪರ್, ಇವು 50 ರೂಪಾಯಿಗೆ ಒಂದೆರಡು. ಇನ್ನೊಂದು ಕಟ್ ಮಾಡ್ಬೇಕು ರೀ. 2 ಕಟ್ ಮಾಡಿಲ್ಲ, ಇವ್ರದ್ದು ಇನ್ನೊಂದು ಕಟ್ ಮಾಡಬೇಕು. ಇವಾಗ ಟೈಮ್ 5:30 ಆಗೈತೆ ರೀ. ಅಂಗಳ ಕಸ ಗುಡಿಸಿ, ಮನೆ ಕಸ ಗುಡಿಸಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ. ಎಲ್ಲಿಗೆ ಹೊಂಟಿ ಶ್ರಾವಣಿ? ನೋಡಿ ಅಷ್ಟು ಎತ್ತಿಡ್ತೀನಿ ರೀ. ಎತ್ತಿಟ್ಟು ಒಬ್ಬರು ಮನೆಗೆ ಹೋಗಿ ಬರ್ಬೇಕು ರೀ. ಯಾಕೆ ಏನು ಅಂತ ಹೇಳ್ತೀನಿ ಬರ್ರಿ ನಿಮಗೆ ಮುಂದೆ. ಯಾರ ಮನೆಗೆ ಹೋಗ್ತೀನಿ ಯಾರಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ. ಅವ್ರ ಮನೆಗೆ ಯಾಕೆ ಹೊಂಟಾಳ ಏನು ಹೊಂಟಾಳ ಅಕ್ಕ ಅವ್ರ ಮನೆಗೆ ಹೋಗ್ತೀನಿ ಅಂದು ಮತ್ತೆ ಒಮ್ಮೆ ರೊಕ್ಕ ತೊಗೊಂಡು ಬಂದಂತ ಅನ್ಕೊಂಡೇನು ರೀ. ನೋಡಿ ಆ ಅಂಟಿಯರಿಗೆ 5,000 ರೂಪಾಯಿ ಕೊಡ್ಬೇಕು ರೀ ನಾನು.
ಮನೆ ಬಟ್ಟೆ ತರಕ್ಕೆ ಹೋಗಾಗ ಇಸ್ಕೊಂಡು ಹೋಗಿದ್ದೀನಿ ರೀ. ಇವು 5,000 ಕೊಟ್ಟು 1,00,000 ರೂಪಾಯಿ ಸಿಗ್ತಾವೆ ಮಾಡ್ತಾವೆ ಅಂಟಿ ಅಂತ ಕೇಳ್ಬೇಕ್ರಿ ಬಡ್ಡಿ ಹೆಂಗೆ. ಯಾಕಂದ್ರೆ ನಾನು ಇನ್ನೊಂದು ಬಿಸ್ನೆಸ್ ಮಾಡ್ಬೇಕಂತಿಲ್ಲ, ಅದಕ್ಕೆ ರೊಕ್ಕ ದೀಪಾವಳಿಗೆ ಆ ಬಿಸ್ನೆಸ್ ಮಾಡಬೇಕು ಅನ್ನೋದೈತಿ ನನ್ನ ಪ್ಲ್ಯಾನಿಂಗು. ಅದಕ್ಕೆ ದೀಪಾವಳಿ ಹಣ್ಣರಾಗನೇ ಆಂಟಿಯರ ಕಡೆ ಹೇಳಿ ಬಂದ್ರಾತು, ಕೊಟ್ಟರೆ ಇಸ್ಕೊಂಡ್ರಾತು. ಏನು ಬಡ್ಡಿ ಹಂಗಿಲ್ಲ ನೋಡಿ, 1 ತಿಂಗಳು ಆತವ್ರು ಕೊಟ್ಟು ಹಂಗೆ ಕೊಡೋದು ನೋಡಿ. ಮತ್ತು 1,00,000 ತೊಗೊಂಡ್ರೆ ಬಡ್ಡಿ ಹಂಗೆ ಕೊಡ್ಬೇಕು ರೀ. ಹೆಂಗೆ ಕೇಳ್ಕೊಂಬಂದ್ರಾತು ಆಂಟಿಯರ ಮನೆಗೆ ಅಂತ ಹೊಂಟಿ ನೋಡಿ. ಬನ್ನಿ ಕಸ ಗುಡಿಸಿ ಎಲ್ಲ ಸಿಗ್ತೀನಿ, ರೊಕ್ಕ ಸಜ್ಜು ಮಾಡಾಕತ್ತೀನಿ ರೀ. ಇವಾಗ 5,000 ರೂಪಾಯಿ ಆತ ಏನು ಮಾಡ್ತಾ ನೋಡ್ತೀನಿ ರೀ. ನೋಡಿ ಲೆಕ್ಕ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನೋಡಿ 5,000ಕ್ಕೆ ಇನ್ನೂ 100 ರೂಪಾಯಿ ಕಮ್ಮಿ ಐತೆ ನೋಡಿ. 5,000ಕ್ಕೆ ಶ್ರಾವಣಿ ಬರ್ತಡೇಕ್ಕೆ ಹೆಂಗಾದ್ರೂ ಮತ್ತೆ ಹೊಲ್ಸಿದ್ರಾತು. ಈಗ ಅವರು ನಾ ಕೇಳ್ದಾಗ ಕೊಟ್ಟಾರಂದ್ರೆ ನಾವು ಹೆಂಗೆ ಇಸ್ಕೊಂಡಿರ್ತೀವಿ ಹಂಗೆ ಅವ್ರು ದುಡ್ಡು ಒಳಗೆ ಕೊಡೋದು ಭಾಳ ಸೇಫ್ ನೋಡಿ. ಯಾಕಂದ್ರೆ ಎಲ್ಲೇ ಇಸ್ಕೊಲಿ ಎಲ್ಲೇ ಮಾಡಿ ನಾವು ಕೇಳಿದಾಗ ಅವ್ರು ಕೊಟ್ರಂದ್ರೆ ಅವ್ರು ಕೇಳಿದಾಗ ನಾವು ಕೊಡೋದು ಭಾಳ ಉತ್ತಮ ನೋಡಿ. ಮತ್ತು ನಮ್ಮದು ನಾಲಿಗೆ ಕರೆಕ್ಟ್ ಇದ್ರೆ ನಾಡೆಲ್ಲ ಕರೆಕ್ಟ್ ಅಂತಾರೆ. ನಾವೇನು ಹೇಳಿ ತಂದಿರ್ತೀವಿ ಅಂದ್ರೆ ಆ ಪ್ರಕಾರ ಕೊಡ್ಬೇಕು ನೋಡಿ ಅವರಿಗೆ. ಅದಕ್ಕೆ ಹಿಂಗಾಗಿ 100 ರೂಪಾಯಿ ಕಮ್ಮಿ ಅದಾವ್ರಿ. ನೋಡ್ತೀನಿ ರೀ ಎಲ್ಲ ಇಸ್ಕೊಂಡು ಅಡ್ಜಸ್ಟ್ ಮಾಡಿ ಕೊಟ್ಟು ಬರ್ತೀವಿ. ಮತ್ತು ಯಾರು ಬಂದು ಅವ್ರಿಗೆ ಕೊಟ್ಟಿರ್ತೀವಿ ನೋಡಿ. ನಾನು 20,000 ಬರೋದು ಉದ್ರಿ ಅದ ನೋಡಿ. ಏನು ಮಾಡೋದು, ನಾನು 20,000 ರೂಪಾಯಿ ಮಂದಿ ಮೇಲದವ್ರಿ. ನಾ ಮಂದಿ ಕಡೆ ಮಾಲ್ ತರೋದು ನೋಡಿ. ಹಂಗೆ ಉದ್ರಿ ಕೊಟ್ಟಿರ್ತೀನಿ, ಅವ್ರು ಕೊಡೋದಾಗನೇ ಮತ್ತು ಮಂದಿ ಕಡೆ ಮಾಲ್ ತರಬೇಕಾಗತ್ತೆ ನೋಡಿ. ಬಟ್ಟೆ ತೊಗೊಂಡ್ಬಿಡ್ತೀವಿ, ತೊಗೊಂಡಾಗ ಒಂದು ಆಗುತ್ತೆ, ಉದ್ರಿ ಕೊಟ್ಬಿಡ್ತೀವಿ ರೀ. ಉದ್ರಿ ಕೊಡಾಗ ಒಂದಾಗುತ್ತೆ, ಉದ್ರಿ ಕೊಟ್ಟಿದ್ದು ಒಂದಾಗುತ್ತೆ ನೋಡಿ. ಯಾಕಂದ್ರೆ ಉದ್ರಿ ಕೊಟ್ಟು ರೊಕ್ಕ ನಮಗೆ ಬಂದು ಅಂದ್ರೆ ಅದೇ ಮಾಲ್ ಹಾಕಕ್ಕೆ ಬರ್ತೀವಿ. ಉದ್ರಿ ಕೊಟ್ಟು ರೊಕ್ಕ ಅವ್ರು ಕೊಡ್ಲಿಕ್ಕಂದ್ರೆ ಮತ್ತು ನೀವು ಕೊಡ್ರಿ ಅಂತ ಇಸ್ಕೊಂಡು ಮಾಲ್ ತರೋದ್ರಿ. ಮತ್ತು ಅವ್ರಿಗೆ ಒಂದಿದ್ದು ಕೊಡ್ಬೇಕಂದ್ರೆ ಭಾಳ ಕಷ್ಟ ಆಗೈತೆ ನೋಡಿ. ಯಾವುದೇ ಬಿಸ್ನೆಸ್ಸಲ್ಲಿ ಕೆರೆ ಅಂತಾಗ ಬಾಯ ಅಂತ ಕೆರೆಯಾಗ ಮಾಡಿದ್ರೆ ಬಿಸ್ನೆಸ್ ಆಯ್ತು ನೋಡಿ. ಬನ್ನಿ ಮತ್ತು ನಾನು ಹೇಳ್ತೀನಿ ರೀ ನಿಮಗೆ ಎಲ್ಲ ಥರ ಯಾವ ಬಿಸ್ನೆಸ್ ಮಾಡ್ತೀನಿ ಯಾವುದಿಲ್ಲ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ರೀ. ಈ ರೊಕ್ಕನೂ ಸಜ್ಜು ಮಾಡಿ ನಾನು ಕೂಡ ರೆಡಿಯಾಗಿ ನೀವು ಹೋಗಿ ಕೊಟ್ಟು ಬರ್ತೀನಿ ರೀ. ಕಸ ಗುಡಿಸಿ ನೋಡಿ, ಎಲ್ಲ ಕಸ ಎತ್ತಿಟ್ಟು ಉಟ್ಟು ಕಸ ಗುಡಿಸಿ ನೋಡಿ. ಕಸ ಗುಡಿಸಿ ರೊಕ್ಕನೂ ಸಜ್ಜು ಮಾಡಿಟ್ಟೀನಿ ರೀ. ರಟ್ಟಿ ಮ್ಯಾಗ ಕಾಣ್ತಿರ್ಬೇಕು ರೊಕ್ಕನೂ ಸಜ್ಜು ಮಾಡಿಟ್ಟು ಕಸ ಗುಡಿಸಿ ಶ್ರಾವಣಿ ಅಂಗಳ ಕಸ ಹೊಡಿಗಂತ ಹೇಳಿ ಶ್ರಾವಣಿಗೆ ಆಕೆ ಅಂಗಳ ಕಸ ಹೊಡ್ತಾಳ್ರಿ. ಅಂಗಳ ಕಸ ಹೊಡಿ ನೀರು ಹೊಡಿತಾಳೆ. ನಾನು ಹೋಗಿ 10 ಮುಳುಗುರಾಗನೇ ಕೊಟ್ಟು ಜಲ್ದಿ ಏನಿದ್ರು ಕೆಲಸ ಇದ್ರು 10 ಮುಳುಗುರಾಗನೇ ಹೋಗಿ ಕೊಟ್ಟು ಬರ್ತೀನಿ ರೀ. ಹುಡ್ರಿ ಇವಾಗ ಬೆಳಕಿನಾಗ ಆಡ್ತಾವು. ಅವ್ರು ಬರ್ತೀನಿ ಅಂದರೆ ಶ್ರಾವಣಕುಮಾರನ ಕರ್ಕೊಂಡ್ತೀನಿ. ಬನ್ನಿ ಹೋಗಿ ಆಂಟಿ ಮನೆಗೆ ರೊಕ್ಕ ಕೊಟ್ಟು ಬರ್ತೀನಿ. ಕೇಳ್ತೀನಿ ರೀ, ಹಿಂಗೆ ಆಂಟಿ ಹಿಂಗೆ ಮಾಡ್ಬೇಕಾದ್ ಮಾಡಿ ಒಂದು ಎಲ್ಲರೂ ಇಷ್ಟು ಕೊಡು ಅಂತ ಹೇಳಾರ ಕೇಳ್ತೀನಿ. ಹೆಂಗ್ಯಾರ ಕೇಳ್ತೀನಿ ರೀ. ಇವಾಗ ರೊಕ್ಕ ನಿಲ್ರಿ, ಆ ಬಿಸ್ನೆಸ್ ಮಾಡ್ಬೇಕಂತ ನೋಡೋಣ ರೀ ಹೆಂಗೆ ಆಗುತ್ತೋ. ನೀವೆಲ್ಲ ಏನಂದ್ರಿ ಮಾಡಂದ್ರಿ ಬ್ಯಾಡಂದ್ರು ಹೆಂಗಂದ್ರಿ ಹೇಳ್ರಿ. ನೀವು ಕಮೆಂಟ್ ಬಾಕ್ಸ್ರಿ ಕಮೆಂಟ್ ಹಾಕಿ. ಅದು ಆ ಬಿಸ್ನೆಸ್ ಮಾಡ್ಬೇಕಂದ್ರೆ 2 ಲಕ್ಷ ಬೇಕೇ ಬಿಸ್ನೆಸ್ ಮಾಡೋಕೆ. ನೋಡೋಣ ರೀ, ಹೇಳ್ತೀನಿ ರೀ. ನಾ ಎಲ್ಲ ರೊಕ್ಕನ ಸಜ್ಜಿಲ್ಲ ಏನಿಲ್ಲ ಮಾಡ್ಬೇಕನ್ನೋ ಪ್ಲ್ಯಾನಿಂಗ್ ಐತ್ರಿ. ಆದರೆ ನಾವು ಒಟ್ಟು ಪ್ಲ್ಯಾನ್ ಹಾಕ್ಕೊಂಡಿಲ್ಲ. ಎಲ್ಲನೂ ಪ್ಲ್ಯಾನಿಂಗ್ ಹಾಕ್ಕೊಂಡು ಆ ಬಿಸ್ನೆಸ್ ಹೆಂಗಿಲ್ಲ ನಾನು ಹೇಳ್ಕೊಡ್ತೀನಿ ರೀ. ಬಟ್ಟೆ ಬಿಸ್ನೆಸ್ ಬಗ್ಗೆ ನಾ ಎಲ್ಲ ಸಕ್ಸಸ್ ಕಂಡಿಂದ ನಿಮ್ಗೂ ಶೇರ್ ಮಾಡ್ಬೇಕನ್ನೋದು. ಯಾಕಂದ್ರೆ ನನಗೆ ಇನ್ನೂ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನಾನು ನಿಮ್ಗೆ ಹೇಳಿದ್ನಂದ್ರೆ ನೀವು ಕೂಡ ಗೊತ್ತಾಗಲ್ಲ ರೀ ಮಾಡೋಕೆ. ನಾ ಹೆಂಗೆ ಬಟ್ಟೆ ಬಿಸ್ನೆಸ್ ಮಾಡಿ ನಾನು ಹೆಂಗೆ ಲುಕ್ಷನ್ ಬಂತು ಲಾಭ ಬಂತು ಎಲ್ಲ ನಿಮ್ಗೂ ಹೆಂಗೆ ಶೇರ್ ಮಾಡಿದೆ ಹಂಗೆ ಅದನ್ನು ಆ ಬಿಸ್ನೆಸ್ ಮಾಡಿಂದ ಎಲ್ಲ ಲಕ್ಷಣ ಲಾಭ ಬಂದಿಂದ ನಿಮ್ಗೂ ಶೇರ್ ಮಾಡಿದಕ್ಕಂತ ಅನ್ನೋದೈತ್ರಿ. ಬನ್ನಿ ಇವಾಗ ಹೋಗಿ ಕೊಟ್ಟು ಬರೋಣ ರೀ. 10 ಟೈಮ್ ಒಂದು 6 ಗಂಟೆ ಹಾಕುವಂತೆ. ಬನ್ನಿ ಅವ್ರ ಮನೆಗೆ ಹೋಗಿ ನೋಡಿ. ನಾವು ಊರಾಗನೇ ಆಂಟಿಯರು ಚಹಾ ಕುಡಿಯಾಕತ್ತಿದ್ರು. ಇಲ್ಲಿ ಇವರು ಆಶಾ ಅದಾರ ನೋಡಿ. ಇವರು ಬಿಳೆ ಸೀರೆ ಐತಲ್ರಿ, ಇವ್ರು ಆಶಾ ಅದಾರ. ಅವು ಏನೋ ಬರೆಯೋದು ಅಂತ ನೋಡಿರಿ. ಆಶಾ ಬಾಯಿಯವರು ಬರೆಯೋ ಭಾಳ ಇರ್ತಾರೆ ನೋಡಿ. ಆಶಾ ಮೇಡಮ್ ನೋಡಿ, ನಮ್ಮೂರು ಆಶಾ ಮೇಡಮ್ಮ. ನೀಲಮ್ಮಕ್ಕವ್ರು ಅಂತೇಳಿ ಹುಗಾರ ಅಕ್ಕವ್ರು ನೀಲಮ್ಮಕ್ಕ ನೋಡಿ. ಅವರು ಪಾಪ ಬರೀ ಭಾಳ ಅದಾವ್ರಿ ಗೊತ್ತು. ಅಷ್ಟು ಕಾದು ಪತ್ರ ನೋಡಿ ಹೆಂಗೆ ಹರಡ್ತಾವೆ. ಪ್ಯಾನ್ ಹಚ್ಚಿಬಿಟ್ಟೆ ಆ ಕಾಕ ಬರೆಯಾಕತ್ತ ನೋಡಿ. ಇವು ಕುಂತಿದ್ರಿ ಚಹಾ ಕುಡ್ಕೋತ. ನನಗೆ ಕೂಡ ಬಂದು ನೋಡಿ ಹೋಗ್ತೀನಿ ರೀ. ನಾನು ಕೂಡ ಅವರು ಹೋಗಿಂದ ರೊಕ್ಕ ಕೊಟ್ಟು ಕೇರಿ ಹೋಗ್ಬೇಕಂತ ನಿಂತೀನಿ ನೋಡಿ. ಅವರು ಹೋದ್ರೆ ಎಲ್ಲರೂ ಹೋದ್ರು ನೋಡಿ. ಒಳ್ಯಾಕೆ ಬಂದು ನೋಡಿ. ನಾನು ಕೂಡ ಕರ್ಕೊಂಡು ಮನೆ ಬಂದ್ರೆ ಎಷ್ಟು ರೇಟಿಗೆ ಹೋಗ್ತೀರಿ ನೀವು? ತವ್ರ ಮನೆ ಅಂದ್ರವ ಇದ್ದೂರ ತವ್ರ ಮನೆ ಐತೆ ಬರ್ಕೋತ ಕುಂದ್ರೆ ಹಂಗ ಮಾಡೋರಿಲ್ಲ ನೋಡು. ರಗೂಡ್ ಐತೆ ಮಾಡೋರಿಲ್ಲ ನಿಮ್ಗೆ. ಏನು ಮಾಡ್ತೀವಿ? ನೀನೇ ಹುಟ್ಟು ಬಡ್ದಾಡ್ದ ಒಬ್ರು ಬೇಕು. ಚೈತ್ರ ಇದ್ದಾಗ ಎಷ್ಟು ಮನೆ ಹಾಕಿಟ್ಟಿದ್ದು ಗೊತ್ತನು? ಹೌದು, ಗಡಿಯಾರ ಮಸ್ತ್ ಐತೆ ನೋಡಿ ನಿಮ್ಗೆ. ಕೃಷ್ಣ ರಾಧೆ ಹೋಗೋದಾರ ಓದ್ತೀನಿ ರೀ. ಗುರುವಾರ ಒಂದು ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳ್ತೀನಿ. ನಾಳೆಗೆ ಒಂದಿನ ಬಿಟ್ಟು ನಾಡ್ದ ಅದು ಏನು ಕೆಲಸ ಏನಿಲ್ಲ ಅಂತ ಎಲ್ಲ ಆಂಟಿಯರ್ಗಳು ಕೂಡಿ ಮಾತಾಡಿ ಅವ್ರ ನಂಬರ್ ತೊಗೊಂಡು ಫೋನ್ ಹಚ್ಚಿ ಬಂದೀವ್ರಿ. ಅವ್ರಿಗೆ ಹೇಳಿ ಬರ್ತೀವ್ರಿ ಒಂದಿನ ಅಂಥೇಳಿ. ನಾ ಏನು ಬಿಸ್ನೆಸ್ ಮಾಡ್ಬೇಕಂತೀನಲ್ಲ ಅದ್ರ ಬಗ್ಗೆ ನೋಡಿ. ಎಲ್ಲನೂ ಸಕ್ಸಸ್ ಸಿಕ್ಕ ಮ್ಯಾಗ ನಿಮ್ಗೂ ಶೇರ್ ಮಾಡ್ತೀನಿ ರೀ. ಅಕ್ಕ ಹೇಳ ಅಂತ ಅನ್ಕೋಬೇಡಿ. ಅಲ್ಲಿಗೆ ಹೋದಿಂದ್ರೆ ನಿಮ್ಗೆ ಗೊತ್ತೇ ಆಗುತ್ತೆ. ವಿಡಿಯೋದಾಗ ಬಂದೇ ಬರ್ತೀರಿ. ನಲ್ಗುಂದ ಬರ್ತಿರೋರು ಊರು ಶಿರೂರು ನೋಡಿ. ನಾವು ಯಾವ ವಿಡಿಯೋ ನೋಡ್ಕೊಂಡು ಹೊಂಟಿವಿ ಅಂದ್ರೆ ಬದುಕಿನ ಇದು
ಬದುಕಿನ ಬುತ್ತಿ ನೋಡಿ ಅದು ಚಾನಲ್ ಹೆಸರು. ಆ ವಿಡಿಯೋ ನೋಡ್ಕೊಂಡು ಅದೇ ಬಿಸ್ನೆಸ್ ಮಾಡ್ಬೇಕು ಅನ್ನೋದೈತಿ. ನೋಡೋಣ್ರಿ, ಹೋಗಿ ಬರ್ರಿ ಅಂತ ಯಾರ ಹೋಗಿ ಬರ್ತೀವಿ ರೀ. ಹೋಗಿ ಬಂದು ಹೇಳ್ತೀನಿ ರೀ, ನಾಳೆಗೆ ಬಾ ಅಂತೀನಿ. ನೋಡೋಣ್ರಿ ಹೆಂಗೆ ಆಗುತ್ತಾನ. ಮತ್ತೊಬ್ಬರು ಸಿಸ್ಟರು, ಅಕ್ಕ ಕಟಿಂಗ್ ವಿಡಿಯೋ, ಟೀಚಿಂಗ್ ವಿಡಿಯೋ, ಟೈಲರಿಂಗ್ ಬಗ್ಗೆ ಹೇಳ್ಕೊಡಿ, ಚೆನ್ನಾಗಿ ಹೇಳ್ಕೊಡ್ತೀರಿ ಅಕ್ಕ ನೀವು, ನಾವು ಕಲಿತೀವಿ ಅಕ್ಕ ಅಂತ ಕೇಳಿ ಹೇಳ್ಕೊಡ್ತೀನಿ ಸಿಸ್ಟರು. ಸ್ವಲ್ಪ ನನಗೂ ಕೂಡ ಆಗ್ತಾಯಿಲ್ಲರಿ ಇವಾಗ. ಆ ಕಡೆ ಅಡ್ಡಾಡು ನೋಡ್ತಿರಲ್ಲ, ವಿಡಿಯೋ ನೋಡ್ತೀರಿ. ಪ್ರತಿಯೊಂದು ವಿಡಿಯೋ ನೋಡೋರಿಗೆ ಎಲ್ಲ ಕಮೆಂಟ್ ಮಾಡಿರ್ತಾರೆ, ಲೈಕ್ ಕೊಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ರೀ ಕಮೆಂಟ್ ಮಾಡಿ ಕೇಳಿದ್ದಕ್ಕೆ. ನಾನು ಕೂಡ ಹಾಕ್ತೀನಿ ರೀ, ಆದಷ್ಟು ಬೇಗ ಹಾಕಿ ನೋಡಿ. ಇವಾಗ ಟೈಮ್ ಬಂದು 7:30 ಆಗೈತೆ ರೀ. ಅಡುಗೆನೂ ಐತೆ ರೀ, ಪಲ್ಯ, ರೊಟ್ಟಿ, ಅನ್ನ ಸಾಂಬಾರು ಮುಂಜಾನೆ ಮಾಡ್ಕೊಂಡು ಅಡುಗೆ ಐತೆ ರೀ. ಶ್ರಾವಣ್ ಕುಮಾರ ಚೂಡ ತಿನ್ನಕತ್ತಾರ ನೋಡಿ. ಅಲ್ಲಿ ನಾವು ಹೋಗಿದ್ನಲ್ರಿ, ಆಂಟಿಯರು ಚೂಡ ಮಾಡಿದ್ರು, ಹಾಳೆ ಹಾಕಿ ಕೊಟ್ರಿ. ಅವ್ರು ಮನೆ ಬಂದು ತಿನ್ನಕತ್ತರು. ನಾವು ಹೋಗೋರಾಗ ಚೂಡ ತಿನ್ನಕತ್ತಿದ್ರು. ಬಾರವ ನೀನು ಕೂಡ ಚೂಡ ತಿನ್ನಂದ್ರು. ನಾನು ಒಂದು ಚೂಡ ತಿಂದು ಬಂದೇನಿ ರೀ. ಬ್ಯಾಡ್ರಿ ಆಂಟಿ ಅಂತಂದೆ, ಹಾಕಿ ಕೊಟ್ರು ನೋಡ್ರಿ. ಅವರು ಕೂಡ ನೀನು ಕೂಡ ಬರ್ತೀನವ, ಹೋಗಿ ಬರೋಣ ಅಂತಂದಾರ. ನೋಡೋಣ್ರಿ, ಅವರು ನಾವು ಕೂಡಿ ಹೋಗಿ ಬರ್ಬೇಕ್ರಿ. ಅದು ನೋಲ್ಗುಂದು ನರಗುಂದು ಬೆಳಗಾವಿ ಇಚ್ಚಿಕಾಗುತ್ತೆ, ಹೆಂಗೆ ಮಾಡ್ತಾ ಗೊತ್ತಿಲ್ಲ ರೀ. ಹೋಗಿ ಬರ್ತೀನಿ ರೀ. ನನಗೂ ಅಷ್ಟೊಂದು ಮಾಹಿತಿ ಇಲ್ಲ. ಆಂಟಿಯರ ಮಾತಾಡಿದ್ರಿ ಫೋನ್ಯಾಗ. ನೋಡೋಣ್ರಿ, ಮಾಡ್ಬೇಕಂತೀನಿ ರೀ. ನೋಡೋಣ್ರಿ ಹೆಂಗೆ ಆಗುತ್ತೋ ಹೆಂಗಿಲ್ಲ. ಬನ್ನಿ ಬ್ಲೌಸ್ ಕಟಿಂಗ್ ಟೀಚಿಂಗ್ ಮಾಡೋಣ. ಇಲ್ಲಿ ಲೈವ್ ಮಾಡಿ ನೋಡೋಣ ಬರ್ರಿ. ನೋಡಿ, ಬ್ಲೌಸ್ ಕಟಿಂಗ್ ಮಾಡ್ಬೇಕಂತ ಕುಂತೀನಿ. ಟೈಮ್ ಬಂದು 8 ಗಂಟೆ ಆಗೈತಿ. ಬನ್ನಿ ಏನು ಮಾಡೋದು ನೋಡಿ. ಇದನ್ನೇ ಬಿಸ್ನೆಸ್ ಬಗ್ಗೆನೇ ವಿಚಾರ ನಡೆದ್ಬಿಟ್ಟೈತೆ. ನೋಡೋಣ್ರಿ ಹೆಂಗೆ ಆಗುತ್ತೋ, ಏನೇನಾಗುತ್ತೋ, ಏನೇನು ಮಾಡ್ತೀನಿ, ಏನೇನಿಲ್ಲ ಎಲ್ಲರೂ ನಿಮ್ಗೂ ಶೇರ್ ಮಾಡ್ತಿರ್ತೀನಿ ರೀ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮಾತ್ರ ಮರಿಬೇಡಿ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಲ್ರಿ, ನೀವು ಬರಂಗಿದ್ದು ದಸರಾ ಬಟ್ಟೆ ತರಕ್ಕೆ ಬರಂಗಿದ್ರೆ ಹೇಳಿ, ಫೋನ್ ನಂಬರ್ ಕೊಡಿ, ಬನ್ನಿ ಸಿಸ್ಟರ್. ನೀವು ಕೂಡ ಇವತ್ತು ವಿಡಿಯೋ ಕಮೆಂಟ್ ಹಾಕಿ ನೋಡಿ. ನಿಮ್ಮ ಹೆಸರು ಗೊತ್ತಿಲ್ಲ, ಯಾವ್ರು ಅನ್ನೋದು ಗೊತ್ತಿಲ್ಲ ಸಿಸ್ಟರ್ ನನಗೆ. ಓಕೆ ರೀ, ಬ್ಲೌಸ್ ಸ್ಟಿಚಿಂಗ್ ಮಾಡಿ ಸಿಗ್ತೀನಿ ನೋಡಿ ನಿಮಗೆ. ಇಲ್ಲಿ ಎಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡೀನಿ. ತೋಳು ಹಚ್ಬೇಕು ರೀ. ತೋಳು ಇನ್ನೂ ಇಷ್ಟು ಕಮ್ಮಿ ಬಿದ್ದೈತೆ ನೋಡಿ. ತೋಳು ಹಿಂಗೆ ಕಮ್ಮಿ ಬಿದ್ದಾಗ ಮಗ್ಲ ಟ್ಯಾಪಿ ಹಚ್ಕೊಂಡು ತೋಳು ಜಾಯಿಂಟ್ ಮಾಡ್ಕೋಬೇಕು ನೋಡಿ, ಚೆಂದ ಆಗುತ್ತಾವು. ಇಲ್ಲಿ ಜಗ್ ಹಚ್ಬಾರ್ದು, ತೋಳು ನೀಟ್ ಬರಲ್ಲ. ಒಂದೇ ತೋಳು ಹಚ್ಚಿನಿ ರೀ ನಾ, ಇದು ಒಂದು ತೋಳು ಹಚ್ಚಿಲ್ಲ. ನಾಳೆಗೆ ಹೊಲಿತೀನಿ ರೀ. ಟೈಮ್ ಒಂದು 9:30 ಆಗೈತೆ. ಶ್ರವಣ್ ಕುಮಾರನ ಮುಕ್ಕೊಂಡು ಹೇಳಿ ನನ್ನ ಕಾಯಕತ್ತಾನ. ಬಾ ಮಮ್ಮಿ ಅಂತ. ಶ್ರವಣ ಗುಡ್ ನೈಟ್ ಹೇಳಪ್ಪ ಆಂಟಿಯರಿಗೆ. ಗುಡ್ ನೈಟ್ ಆಂಟಿಯನ. ಬನ್ನಿ ಮತ್ತೆ ನಾ ಸಿಗ್ತೀನಿ ನೋಡಿ. ಊಟ ಮಾಡ್ತೀನಿ ರೀ. 9:30 ಆಗೈತೆ. ಅಕ್ಕ ಬಂದು ಮಾತು ಹೋಗ್ಕೊತ ಕೂತೀನಿ ರೀ. ನಮ್ಮ ನಗ್ಯಾನಿ ಇನ್ನು ನಮ್ಮ ನಗ್ಯಾನಿ ಬಂದ್ರಿ. ಮತ್ತು ಬಟ್ಟೆಗೆ ಒಂದು ಪತ್ಲ ಹೋದ್ರಿ. ಇನ್ನೊಂದು ಸೈಡ್ ಹಚ್ಚಿ ಸೈಡ್ ಒಂದು ಇದು ಹಚ್ಚೋದ್ರಿ, ತೋಳು ಹಚ್ಚೋದು, ಸೈಡ್ ಜೋಡ್ಸೋದು ನೋಡಿ. ಇಷ್ಟೇ ಐತೆ ಸ್ನೇಹಿತರೆ. ಊಟನೂ ಆಯ್ತು, ಕದನೂ ಹಾಕಿದ್ಯಾ. ಮತ್ತು ಟೈಮ್ ಒಂದು 10 ಗಂಟೆ ಬಂದಿತ್ತು ನೋಡಿ. ಶ್ರವಣ್ ಕುಮಾರ್ ನಾ ಮುಕ್ಕೋದು ನೋಡಿ. ನೇದ್ದಾನ ಶ್ರಾವಣಿ ಮುಕ್ಕೊಂದಾಡ್ರಿ. ಹಾಸ್ಕೊಂಡು ಪ್ಯಾನ್ ಹಚ್ಕೊಂಡು ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಾಳೆ ಲಾಗ್ನಾಗ ಸಿಗ್ತೀನಿ ರೀ. ಬಾಯ್ ರೀ, ಗುಡ್ ನೈಟ್ ಎಲ್ಲರಿಗೂ, ಯೂಟ್ಯೂಬ್ ಫ್ಯಾಮಿಲಿಗೂ. ನಾನು ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನೋಡಿ.